ಬಗ್ಗೆ ಏನು ಹೇಳ್ತೀರಾ ಸರ್? ಬೆಂಬಲ ಕೊಡಿ ಅಂತ ಕೇಳಿದ್ರಿ, ಈಗೆಲ್ಲ ವಕೀಲರು ಸಹಕಾರ ಕೊಡ್ತಾರೆ ಎಲ್ಲರೂ ಕೂಡ. ನಾನು ಒಂದು ಮಾತು ಹೇಳ್ತೀನಿ, ವಕೀಲರ ಸಂಘದ ಅಧ್ಯಕ್ಷರು ಕೂಡ ಬಂದು ನನ್ನ ಚರ್ಚೆ ಮಾಡಿದ್ರು ಸುರೇಶ್ ಅವರು. ನಾನು ಹೇಳಿದೆ, ಸ್ಥಳೀಕರ ಸಪೋರ್ಟ್ ಬೇಕು ನಮಗೆ. ನೀವು ಇಲ್ಲಿ ಮಾಗಡಿಯವ್ರು ಕೂಗಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಆ ಸೋಲೂರು ಹೋಬಳಿ ಜನ ನಮಗೆ ಸಪೋರ್ಟ್ ಮಾಡಬೇಕು. ಆ ಜನಗಳಲ್ಲಿ ಕೂಗು ಬರಬೇಕು, ನಾವು ಮಾಗಡಿಯಲ್ಲಿ ಇರಬೇಕು ಅಂತ. ಆ ಜನಗಳು ಕೂಗು ಬರದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ. ನೀವು ಮಾಗಡಿಯವರು ಕೂಗಾಡ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಆ ಒಂದು ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಅದು ಆಗದೆ ಹೋದ್ರೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಸೋಲೂರು ಹೋಬಳಿ ಭಾಗದಲ್ಲೂ ಮಾಗಡಿ ಬಂದು ತಾಲೂಕು ಕಚೇರಿ ಮುಂದೆಗಡೆಲ್ಲ ಮನವಿ ಕೊಟ್ಟು ಹೋಗಿದ್ದಾರೆ ಸರ್. ಸರಿ, ನಾನು ಹೇಳಿಲ್ವ ಸರ್? ನೀವು ಸೋಲೂರಿನಲ್ಲಿ ನಾನು ಹೇಳಿದೆ, ಸ್ವಾಮೀಜಿಗಳು ಮಠಾಧೀಶರೆಲ್ಲ ಸೇರಿಸಿ ಸೋಲೂರಲ್ಲಿ ನೀವು ಸ್ಟ್ರೈಕ್ ಮಾಡಿ. ಆವಾಗ ಗೊತ್ತಾಯ್ತದೆ ಅವಶ್ಯಕತೆ ಅದೇ ಇಲ್ವೋ, ಮಾಗಡಿಗೆ ಬೇಕೋ ಬೇಡವೋ ಅಂತ ಸೋಲೂರು ಜನ ತೀರ್ಮಾನ ಮಾಡಬೇಕು. ನಿಮ್ಮ ವೈಯಕ್ತಿಕ ವಿಚಾರ ಅಲ್ಲ, ಆ ಭಾಗದ ಜನಗಳ ಅಭಿಪ್ರಾಯ ತಗೊಂಡು ಮಾಡಬೇಕು. ಆ ಭಾಗದವರು ಬೀದಿಗಳಿದ್ರೆ ನೀವೇನಾದರೂ ಸಹಕಾರ ಕೊಡ್ತೀರಾ? ಖಂಡಿತ. ಆ ಭಾಗದ ಜನ ಏನಾದ್ರೂ ನಮಗಿಲ್ಲ, ನಾವು ಮಾಗಡಿಲೇ ಇರಬೇಕು ಅಂತಂದ್ರೆ ನೋಡಿ, ಈಗ ಇಲ್ಲಿ ಈ ಬೆಳಗುಂಬ ಪಂಚಾಯತಿಯವರು ಬಂದು ತೊರೆ ಚೆನ್ನಹಳ್ಳಿ ಅವರು, ಬಂಡ್ರಗುಪ್ಪೆ ಅವರೆಲ್ಲ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಅದನ್ನು ಸೇರಿಸ್ಕೊತೀವಿ. ಇವತ್ತು ಈ ಪಂಚಾಯತಿಲಿ ಇರ್ತಕ್ಕಂಥವ್ರನ್ನೆಲ್ಲ ಮಾಗಡಿ ತಾಲೂಕಿಗೆ ಸೇರಿಸ್ಕೊತೀವಿ. ಮಾದಗನಹಳ್ಳಿ ಪಂಚಾಯತಿನಲ್ಲಿ ಅರಶಿನ ಕುಂಟೆ ಅವೆಲ್ಲ ಸೇರಿದೆ, ಅದನ್ನು ಕೂಡ ತಗೊಂತೀವಿ. ತೆಗಿಗುಪ್ಪೆ ಪಂಚಾಯತಿನಲ್ಲಿ ಸಿದ್ದಯ್ಯನಪಾಳ್ಯ ಸೇರ್ಕೊಂಡೈತೆ, ಅದನ್ನು ನಾವು ಮಾಗಡಿ ತಾಲೂಕಿಗೆ ಸೇರಿಸ್ಕೊತೀವಿ. ಅವ್ರ ಊರಿನವ್ರು ಬಂದು ನನಗೆ ಮನವಿ ಕೊಟ್ಟಿದ್ದಾರೆ. ಹಂಗೆ ಆ ರೀತಿ ಬಂದು ಮನವಿ ಕೊಟ್ಟರೆ ನಾವು ಸ್ಪಂದಿಸ್ಬೋದು. ಅದು ಬಿಟ್ಟು ನಾನು ಒಬ್ಬನ ಕೂಗಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ? ನಮ್ಮ ಪಕ್ಷದ ಮುಖಂಡರೇ ಅಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಇಷ್ಟ ಇಲ್ಲ ಅಣ್ಣ, ನಾವು ನೆಲಮಂಗಲಕ್ಕೆ ಹೋಗ್ತೀವಿ ಅಂದಾಗ ನಾನು ಯಾಕೆ ಅದನ್ನು ವಿರೋಧ ಮಾಡಲಿ ಸರ್? ಸಿಎಂ ಬದಲಾವಣೆ ವಿಚಾರವಾಗಿ ಸರ್, ಸಿಎಂ ಬದಲಾವಣೆ ವಿಚಾರವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾತಾಡುವಷ್ಟು ದೊಡ್ಡವನಲ್ಲ ನಾನು ಜೂನಿಯರ್ ಇನ್ ಕಾಂಗ್ರೆಸ್, ಐ ಆಮ್ ಸೀನಿಯರ್ ಇನ್ ಜನತಾದಳ. ಈಗ ಜೂನಿಯರ್ ಕಾಂಗ್ರೆಸ್ ಜೂನಿಯರ್ಲಿದ್ದೀನಿ ನಾನು, ಅದರಿಂದ ನಾನು ಮಾತಾಡೋದು ಸೂಕ್ತ ಅಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾವುದು ಓಕೆ, ಯಾರನ್ನೂ ಕೈ ಬಿಟ್ಟಿಲ್ಲ. ನಾನು ಹೇಳಿದ್ದೀನಿ, ನಾನು ಯಾವ್ದಾರ ಗ್ರಾಮಕ್ಕೆ ಬಂದಾಗ ಯಾರು ನಮ್ಮನ್ನ ಮನೆಗೆ ಕರಿಬೇಡ್ರಪ್ಪ ಕಾಫಿ ಟೀ ಕುಡಿಯೋಕ್ಕೆ ಅಂತ ನಾನು ಎಲ್ಲೂ ಹೋಯ್ತಾ ಇಲ್ಲ. ನಾನೆಲ್ಲ ಬಂದು ಗ್ರಾಮದಲ್ಲಿ ಭೇಟಿ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಯಾರನ್ನೂ ಕೈ ಬಿಡೋ ಪ್ರಶ್ನೆ ಇಲ್ಲ. ಯಾರು ನಾನು ಹೋಗಿ ಅಂತಲೂ ಹೇಳಿಲ್ಲ, ಯಾರು ನಾನು ಬನ್ನಿ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಸರ್. ಅವ್ರವ್ರ ಪ್ರೀತಿ ವಿಶ್ವಾಸ ಏನು ಗೊತ್ತು ನೀವು